ಮಲ್ಲಪ್ಪ ತಂದೆ ರಾಮಲಿಂಗ ತಾವೇ ಭಾಗ್ಯಶ್ರೀ ಅಂತ ಮಲ್ಲಣ್ಣ ತಾವೇ ಶರಣಪ್ಪ ತಂದೆ ಮಲ್ಲಪ್ಪ ಶರಣಪ್ಪ ತಂದೆ ಮಲ್ಲಪ್ಪ ವಿಜಯಲಕ್ಷ್ಮಿ ಗಂಟ ಭೀಮಣ್ಣ ಭೀಮಣ್ಣ ಬಸಮ್ಮ ಗಂಟ ಭೀಮವ್ವದಿಂದ ಎಷ್ಟು ವರ್ಷ ಅಮ್ಮ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಗಂಗಮ್ಮ ಗಂಗಮ್ಮ ಗಂಡ ಹೇಳಮ್ಮ ಮಹಾಂತೇಶ್ ತಂದೆ ಮಡಿವ ಸಾಬಮ್ಮ ಗಂಡ ಮಹಾಲಕ್ಷ್ಮಿ ಗಂಡ ನಿಗಂಧ ಎಲ್ಲರೂ 11 ಜನ ಇದ್ರಿ. ಇನ್ನೊಂದಿದೆ ಪತ್ರದ ದಿನಾಂಕ 3/1/2025 ಆ ದಿನಾಂಕದಂದು 6ನೇ ತಾರೀಕು ನನಗೆ ಒಂದು ಪತ್ರ ಬರುತ್ತೆ, ಜಿಲ್ಲಾಡಳಿತಕ್ಕೆ ಪತ್ರ ಬರುತ್ತೆ. ಎಂದು ಈ ಥರ ಒಂದು ಕಿದ್ದಳ್ಳಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಬೇಕು ಅಂತ. ಸೊ ಅದಕ್ಕೆ ಅಂಗವಾಗಿ ನಾನು 16ನೇ ತಾರೀಕು ಅಂದರೆ ಇವತ್ತು ಗುರುವಾರದಂದು ಚುನಾವಣೆ ನಡೆಸಬೇಕಂತ ನಿಮಗೆ 7 ದಿನಕ್ಕೆ ಮುಂಚಿತವಾಗಿಯೇ ನಮ್ಮೆಲ್ಲ ಮೆಂಬರ್ಗಳಿಗೆ ನಾವು ನೋಟಿಸ್ ಕೊಟ್ಟಿದ್ದೇವೆ. ನಮ್ಮ ಗ್ರಾಮ ಪಂಚಾಯತಿ ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ, ಅವ್ರ ಮೂಲಕ ನಮಗೆ ನೋಟಿಸ್ ನಾವು ತಲುಪಿಸಿದೆ. ಸೊ ಅದರ ನಿಮಿತ್ತ ಇವತ್ತು ಬೆಳಗ್ಗೆ ನಾವು 9 ರಿಂದ 11 ಗಂಟೆವರೆಗೂ ನಾಮಪತ್ರ ಸ್ವೀಕರಿಸುವ ಸಮಯ ಇತ್ತು. ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ನಾಮಪತ್ರ ಸಲ್ಲಿಸಿದ್ದಾರೆ. ಆ ನಾಮಪತ್ರವನ್ನು ನಾನು ಪರಿಶೀಲಿಸಿದಾಗ ಅದು ಸರಿಯಾಗಿದೆ ಮತ್ತು ಕ್ರಮಬದ್ಧವಾಗಿದೆ. ಹೀಗಾಗಿ ಆ ನಾಮಪತ್ರವನ್ನು ನಾವು ಅಂಗೀಕಾರ ಮಾಡ್ತೀವಿ. ಅದೇ ರೀತಿ ಉಪಾಧ್ಯಕ್ಷರ ಕೂಡ ಒಬ್ಬರೇ ಅಭ್ಯರ್ಥಿ ಸಲ್ಲಿಸಿದ್ದಾರೆ. ಅವರ ನಾಮಪತ್ರ ಕೂಡ ಅದು ಸರಿಯಾಗಿದೆ, ಕ್ರಮಬದ್ಧವಾಗಿದೆ ಮತ್ತು ಹೀಗಾಗಿ ನಾವು ಅವನ್ನ ಸಭೆ ತಮ್ಮ ಒಂದು ಏನು ಪರ್ಮಿಷನ್ ತಗೊಂಡು ನಾವು ಅಂಗೀಕಾರ ಮಾಡ್ತೀವಿ. ಇನ್ನು ಈ 1 ಗಂಟೆಗೆ ನಾವು ಸಭೆ ಸೇರಿದ್ದೀವಿ. ಈ ಸಭೆಯಲ್ಲಿ ನಾವು ಮೊದಲು ಫೋರಮ್ ಅನ್ನ ಪರೀಕ್ಷೆ ಮಾಡ್ತೀವಿ. ಫೋರಮ್ ಅಂದ್ರೆ ಈಗ ನಾವು 11 ಮೆಂಬರ್ಸ್ ಇದೀವಿ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಒಬ್ಬರಿದ್ರೆ ಫೋರಮ್ ಇದೆ ಅಂತ ಅಂದ್ರೆ ಸಭೆಯ ಸಂಖ್ಯೆ ಅಂತ. ಸೊ ನಾವು 11 ಜನ ಇರೋದ್ರಿಂದ ಈ ಫೋರಮ್ ಕಡಿಮೆ ಇದೆ ಅಂತ ಹೇಳೋ ಪ್ರಶ್ನೆ ಬರಲ್ಲ. 6ಕ್ಕಿಂತ ಹೆಚ್ಚು ಮೆಂಬರ್ಸ್ ಇದ್ರೆ ಫೋರಮ್ ಇದೆ ಅಂತ ನಾವು ತಿಳಿದುಕೊಳ್ತೀವಿ. ಈಗಾಗಲೇ ಪರಿಶೀಲನೆ ಕೂಡ ಮಾಡಲಾಗಿದೆ. ಇನ್ನು ಈಗ ಹಿಂತೆಗೆದುಕೊಳ್ಳೋ ಪ್ರಶ್ನೆ ಬರಲ್ಲ, ಯಾಕಂದ್ರೆ ಒಬ್ಬರೇ ಇರೋದ್ರಿಂದ, ಒಬ್ಬರೇ ಅಭ್ಯರ್ಥಿ ಇರೋದ್ರಿಂದ ನಾಮಪತ್ರ ಹಿಂತೆಗೆದುಕೊಳ್ಬೇಕು ಅಂತ ಪ್ರಶ್ನೆ ಬರಲ್ಲ. ಹಿಂದುಳಿದ ಜನ ಇದ್ದಾಗ ನಾವು ಅದನ್ನ ಅವಕಾಶ ಕೊಡ್ತಿದ್ವಿ. ಈಗ ಒಬ್ಬರೇ ಇರೋದ್ರಿಂದ ನಾವು ಅದನ್ನ ಹಿಂತೆಗೆದುಕೊಳ್ಳಿಲ್ಲ. ಹಾಗಾಗಿ ಸ್ವಲ್ಪ ಇಲ್ಲಿ ಎಲ್ಲರೂ ಯಾರಿಗಿದ್ರೆ ಸ್ವಲ್ಪ ಸೈನ್ ಬೇಕಾಗುತ್ತೆ. ಒಬ್ಬೊಬ್ಬರ ಸೈನ್ ಮಾಡಿದ್ವಿ ಇದಿದೆ. ಗ್ರಾಮ ಪಂಚಾಯತ್ ಸ್ಥಾನಕ್ಕೆ ಒಬ್ಬರೇ ಅಭ್ಯರ್ಥಿ ಕಣದಲ್ಲಿರುತ್ತಾರೆ ಮತ್ತು ಜೊತೆಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ಅಭ್ಯರ್ಥಿ ಕಣದಲ್ಲಿರುತ್ತಾರೆ. ಅಂತಿಮವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ವಿಜಯಲಕ್ಷ್ಮಿ ಗಂಡ ಭೀಮನಗೌಡ ಕಿದ್ದಳ್ಳಿ ತಾಲೂಕು ಸದಸ್ಯರ ಮತಕ್ಷೇತ್ರ 1 ಕಿದ್ದಳ್ಳಿ ಒಬ್ಬರೇ ಅಭ್ಯರ್ಥಿ ಕಣದಲ್ಲಿರುವುದರಿಂದ ನಿಮ್ಮ 4ರ ಪ್ರಕಾರ ಕಿದ್ದಳ್ಳಿ ಗ್ರಾಮ ಪಂಚಾಯತ್ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ಘೋಷಿಸಲಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ವಿಜಯಲಕ್ಷ್ಮಿ ಗಂಡ ಭೀಮನಗೌಡ ಅವರು ಅಧ್ಯಕ್ಷರಾಗಿ ಆಯ್ಕೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಕೂಡ ಶ್ರೀ ಮಹಾಂತೇಶ್ ತಂದೆ ಮಡಿವಾಳಪ್ಪ ಕಿದ್ದಳ್ಳಿ ಗ್ರಾಮಸ್ಥರು ಸದಸ್ಯರ ಮತಕ್ಷೇತ್ರ 2 ಕಿದ್ದಳ್ಳಿಗಳು ಒಬ್ಬರೇ ಅಭ್ಯರ್ಥಿ ಕಣದಲ್ಲಿರುವುದರಿಂದ ನಿಯಮ 4ರ ಪ್ರಕಾರ ಕಿದ್ದಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಕೈ ಹತ್ರ ಸ್ವಲ್ಪ
पूरा कवर आगल कई